ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ರಾಜ್ಯಕ್ಕೆ 1449 ಕೋಟಿ ರು ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗದ. ಹೌದು, 23 ಲಕ್ಷ ರೈತರ ಖಾತೆಗೆ ಶೀಘ್ರವೇ ಹಣ ಜಮೆ ಆಗಲಿದೆ. ಯಾವ ರೈತರಿಗೆ ಜಮಾ ಆಗಲಿದೆ, ಹಾಗೆ ಪ್ರತಿ ಹೆಕ್ಟರ್ಗೆ ಎಷ್ಟು ಜಮಾ ಆಗಲಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಖಾತೆಗೆ ಎಷ್ಟು ಬೆಳೆ ಹಣ ಜಮಾ ಆಗಿದೆ ಇಲ್ಲಿವರೆಗೂ ಎಂಬುದನ್ನು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 2024-25ನೇ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಹಾನಿಗೆ ಬೆಳೆ ವಿಮೆ ಮಂಜೂರಾಗಿದ್ದು, ರಾಜ್ಯಕ್ಕೆ 1449 ಕೋಟಿ ರು ಬಿಡುಗಡೆ ಆಗಿದೆ. ಕಲಬುರಗಿ ಹಾಗೂ ಗದಗ ಜಿಲ್ಲೆಯ ಬಂಪರ್ ಪರಿಹಾರ ದೊರಕಿದೆ. ಕಳೆದ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯಡಿ ಮುಂಗಾರು ಹಂಗಾಮಿನ ಬೆಳೆಗಳಾದ ತೊಗರಿ, ಭತ್ತ, ರಾಗಿ, ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿ, ಹೆಸರು, ನೆಲಗಡಲೆ ಮುಂತಾದ ಬೆಳೆಗಳಿಗೆ ಬೆಳೆ ವಿಮಾ ಮಂಜೂರಾಗಿದೆ. ಇದರಲ್ಲಿ $10ಕ್ಕಿಂತ ಹೆಚ್ಚಿನ ಹಣ ಈಗಾಗಲೇ ರೈತರ ಖಾತೆಗಳಿಗೆ ಜಮಾ ಆಗಿದೆ. ಕಳೆದ ಹಲವಾರು ವರ್ಷಗಳಿಂದ 1400ರಿಂದ 1600 ಕೋಟಿ ರು ಅಂದಾಜಿನಲ್ಲಿ ರಾಜ್ಯಕ್ಕೆ ಬೆಳೆ ವಿಮಾ ಬಿಡುಗಡೆ ಆಗುತ್ತಿದೆ. ಅದೇ ರೀತಿ 2024-25ನೇ ಸಾಲಿನ ಮಂಜೂರಾತಿ ಆಗಿರುವ ಒಟ್ಟಾರೆ ಬೆಳೆ ವಿಮಾ ಪರಿಹಾರದಲ್ಲಿ ಸೀಮಾಪಾಲು ಕಲಬುರಗಿ ಹಾಗೂ ಗದಗ ಜಿಲ್ಲೆ ಪಡೆದಿರುವುದು ಗಮನಾರ್ಹ ಸಂಗತಿ ಆಗಿದೆ. ಕಲಬುರಗಿಗೆ 3 ಪಟ್ಟು ಹೆಚ್ಚಳವಾಗಿದೆ. ಕಲಬುರಗಿ ಜಿಲ್ಲೆಯ 656 ಕೋಟಿ ರು ಹಾಗೂ ಗದಗ ಜಿಲ್ಲೆಗೆ 242 ಕೋಟಿ, ಹಾವೇರಿಗೆ 95 ಕೋಟಿ, ವಿಜಯಪುರಕ್ಕೆ 97 ಕೋಟಿ, ಧಾರವಾಡಕ್ಕೆ 23 ಕೋಟಿ ಬೆಳೆ ವಿಮಾ ಪರಿಹಾರ ಮಂಜೂರಾಗಿದೆ. ಗಮನಾರ್ಹ ಸಂಗತಿ ಅಂದರೆ 2023-24ನೇ ಸಾಲಿನಲ್ಲಿ ಕಲಬುರಗಿಗೆ 189 ಕೋಟಿ ರು ಹಾಗೂ ಹಾವೇರಿಗೆ 400 ಕೋಟಿ ರು ಬೆಳೆ ವಿಮಾ ಬಿಡುಗಡೆ ಆಗಿತ್ತು. ಗದಗ ಹಾಗೂ ಹಾವೇರಿ ಜಿಲ್ಲೆಗೆ ಸತತವಾಗಿ ಕಳೆದ 1.5 ದಶಕದಿಂದ 100 ಕೋಟಿ ರು ಅಧಿಕ ಬೆಳೆ ವಿಮಾ ಬಿಡುಗಡೆ ಆಗುತ್ತಲೇ ಬರುತ್ತಿದೆ. ಕಳೆದ ಮಾರ್ಚ್ನಲ್ಲಿ ಮುಂಗಾರು ಹಂಗಾಮಿನ ತೊಗರಿ, ಹೆಸರು, ಉದ್ದು, ಸೂರ್ಯಕಾಂತಿ ಸೇರಿ ಇತರ ಬೆಳೆಗಳಿಗೆ ಬೆಳೆ ವಿಮಾ ಪರಿಹಾರ ಮಂಜೂರಾಗಿದ್ದು, ತಾತ್ಕಾಲಿಕ ಹಾಗೂ ಕೊರತೆ ಮಳೆಯಿಂದ ಹಾನಿಗೀಡಾದ ರೈತರಿಗೆ ಈ ಬೆಳೆ ಪರಿಹಾರ ನಿಜಕ್ಕೂ ಆಸರೆ ಆಗುವಂತೆ ಮಾಡಿದೆ. ರಾಜ್ಯದಲ್ಲಿ 1449 ಕೋಟಿ ರು ಬೆಳೆ ವಿಮೆ ಪರಿಹಾರ 23 ಲಕ್ಷ ರೈತರ ಖಾತೆಗೆ ದೊರಕಿದೆ. ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಸಿಗಲಿದೆ? ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 79 ಲಕ್ಷ ರು, ಬೆಂಗಳೂರು ನಗರ 4 ಲಕ್ಷ, ದಕ್ಷಿಣ ಕನ್ನಡ 2.40 ಲಕ್ಷ, ಧಾರವಾಡಕ್ಕೆ 23 ಕೋಟಿ, ಹಾವೇರಿಗೆ 95 ಕೋಟಿ, ಉತ್ತರ ಕನ್ನಡ ಜಿಲ್ಲೆಗೆ 1 ಕೋಟಿ, ಚಿಕ್ಕಬಳ್ಳಾಪುರ 38, ಕಲಬುರಗಿಗೆ 656 ಕೋಟಿ, ಉಡುಪಿ ಜಿಲ್ಲೆಗೆ 3 ಲಕ್ಷ, ಚಿಕ್ಕಮಗಳೂರಿಗೆ 48 ಲಕ್ಷ, ಚಿತ್ರದುರ್ಗಕ್ಕೆ 33 ಕೋಟಿ, ದಾವಣಗೆರೆ ಜಿಲ್ಲೆಗೆ 44 ಕೋಟಿ, ಗದಗ ಜಿಲ್ಲೆಗೆ 242 ಕೋಟಿ, ಹಾಸನ ಜಿಲ್ಲೆಗೆ 26 ಕೋಟಿ, ಕೊಡಗುಗೆ 23 ಲಕ್ಷ ರು, ಕೋಲಾರಕ್ಕೆ 1 ಕೋಟಿ, ರಾಮನಗರಕ್ಕೆ 2 ಕೋಟಿ, ಶಿವಮೊಗ್ಗ ಜಿಲ್ಲೆಗೆ 13 ಕೋಟಿ, ತುಮಕೂರು ಜಿಲ್ಲೆಗೆ 1 ಕೋಟಿ, ವಿಜಯನಗರ ಜಿಲ್ಲೆಗೆ 70 ಕೋಟಿ, ವಿಜಯಪುರಕ್ಕೆ 97 ಕೋಟಿ, ಬಳ್ಳಾರಿ ಜಿಲ್ಲೆಗೆ 37 ಲಕ್ಷ ರು, ಕೊಪ್ಪಳ ಜಿಲ್ಲೆಗೆ 34 ಕೋಟಿ ಹಾಗೂ ಮೈಸೂರು ಜಿಲ್ಲೆಗೆ 39 ಲಕ್ಷ, ಯಾದಗಿರಿ ಜಿಲ್ಲೆಗೆ 18 ಕೋಟಿ, ಬಾಗಲಕೋಟೆ ಜಿಲ್ಲೆಗೆ 14 ಕೋಟಿ ಹಾಗೂ ಬೆಳಗಾವಿ ಜಿಲ್ಲೆಗೆ 24 ಕೋಟಿ, ಬೀದರ್ 13, ಚಾಮರಾಜನಗರ 2, ಮಂಡ್ಯ 3 ಹಾಗೂ ರಾಯಚೂರು ಜಿಲ್ಲೆಗೆ 3 ಕೋಟಿ, ಒಟ್ಟು 1449 ಕೋಟಿ ರು ಬಿಡುಗಡೆಯಾಗಿದೆ. ಕಳೆದ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆಯಲ್ಲಿ ಕಲಬುರಗಿಗೆ ಹೆಚ್ಚಿನ 656 ಕೋಟಿ ರು ಪರಿಹಾರ ಬಂದಿದ್ದು, ಈಗಾಗಲೇ ಇದರಲ್ಲಿ $10ಕ್ಕಿಂತ ಹೆಚ್ಚಿನ ಹಣ ರೈತರ ಖಾತೆಗೆ ಜಮೆಯಾಗಿದೆ. ಹೆಚ್ಚಿನ ಬೆಳೆ ವಿಮಾ ಮಂಜೂರಾತಿಯಾಗಿದ್ದರಿಂದ ಪ್ರಸಕ್ತವಾಗಿ ರೈತರಲ್ಲಿ ಬೆಳೆ ವಿಮೆ ಮಾಡಿಗಿಂತಲೂ ಹೆಚ್ಚಿನ ಉತ್ಸಾಹ ಬಂದಿದೆ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.